ಈ ಕಾರ್ಯಕ್ರಮದ ಪ್ರಾಯೋಜಕರು NSHR ಸೊಲ್ಯೂಷನ್ಸ್. ಸಮುದಾಯದ ಅಧ್ಯಯನ, ಅಭಿವೃದ್ಧಿ, ಶಿಕ್ಷಣ, ಆರೋಗ್ಯ, ಪರಿಸರ, ಪ್ರಗತಿ, ಕರ್ನಾಟಕ ರಾಜ್ಯ ಒಕ್ಕಲಿಗರ ವಿಕಾಸ ವೇದಿಕೆ, ಕರ್ನಾಟಕ ನಿರಾಶ್ರಿತರ ರಕ್ಷಣಾ ಪಡೆ ಟ್ರಸ್ಟ್, ಜೈ ಮಾರುತಿ ಅಂಗವಿಕಲರ ಟ್ರಸ್ಟ್, ಜನಪ್ರಿಯ ಹುಣಸಿಮಠದ ಹಿರಿಯ ಸೇವಾ ಸಂಸ್ಥೆ ಗದಗ ಇವರ ಸಹಯೋಗದೊಂದಿಗೆ ವಿಕಲಚೇತನರ ಕುಂದುಕೊರತೆ ಸಮಾಲೋಚನೆ ಸಭೆ ಆಯೋಜಿಸಲಾಗಿತ್ತು. ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಒಕ್ಕಲಿಗರ ವಿಕಾಸ ವೇದಿಕೆ, ಕರ್ನಾಟಕ ರಾಜ್ಯ ಒಕ್ಕಲಿಗರ ವಿಕಾಸ ವೇದಿಕೆಯ HK ರಾಮು ಅಧ್ಯಕ್ಷತೆ ವಹಿಸಿದರು. ಕಾರ್ಯಕ್ರಮದಲ್ಲಿ ಶ್ರೀಮತಿ HL ಯಮುನಾ, ಶ್ರೀ ಲಯನ್ ವಿಶ್ವನಾಥ್, ಶ್ರೀ RM ಸ್ವಾಮಿ, ಶ್ರೀ ರಾಚಪ್ಪ ಹುಣಸಿಮರದ, ಶ್ರೀ ಶ್ರೀನಿವಾಸ್ ಕುಮಾರ್ ಇನ್ನಿತರರು ಉಪಸ್ಥಿತರಿದ್ದರು. ನಿಮ್ಮೆಲ್ಲರ ನೋವು ಕಷ್ಟ ಏನು ಅನ್ನುವಂಥದ್ದು ನನಗೆ ವೈಯಕ್ತಿಕವಾಗಿ ನನಗೆ ಪರಿಚಯ ಇದೆ. ಬಹುಶಃ ಎಲ್ಲರೂ ಒಂದಲ್ಲ ಒಂದು ತುಳಿತಕ್ಕೆ ಅಥವಾ ನಿಂದನೆಗೆ ಅಥವಾ ಕುಟುಂಬದಿಂದ ಹಿಡಿದು ಸಮಾಜದ ತನಕ ಒಂದಲ್ಲ ಒಂದು ಶೋಷಣೆಗೆ ಒಳಗಾಗಿರ್ತಕ್ಕಂಥವ್ರೆ. ಕೆಲವರು ನೇರವಾಗಿ ಹೇಳಿದ್ರೆ, ಕೆಲವರು ಇಂಡೈರೆಕ್ಟಾಗಿ ಹೇಳ್ತಾರೆ. ಅದನ್ನೆಲ್ಲನ ಸಹಿಸ್ಕೊಂಡಿರ್ಬೇಕು. ಸಮಾಜದಲ್ಲಿ ನಮ್ಮ ಸರ್ಕಾರದ ವತಿಯಿಂದ ನಾನು ಒಬ್ಬ ಸಣ್ಣ ಅಧಿಕಾರಿಯಾಗಿ ನೌಕರ ಸಂಘದ ಸಂಘಟನೆಯಲ್ಲಿ ಭಾಳಷ್ಟು ವರ್ಷ ಕೆಲಸ ಮಾಡಿದ್ದೀನಿ. ನನಗೆ ಯಾವತ್ತೂ ಈ ಒಂದು ಬೆನಿಫಿಟ್ಸ್ನಿಂದ ಮಾಡಿಕೊಡಿ ಅಂತ ನಾನು ಯಾವತ್ತೂ ಹಂಬಲವನ್ನು ಮಾಡಲಿಲ್ಲ. ನಮ್ಮ ಸ್ವಯಂ ಪ್ರೇರಣೆಯಿಂದ ಎಲ್ಲರ ಸಹಕಾರವನ್ನು ಕೋರಿ ಅವರೇನೆ ನೀವು ಬರಬೇಕು ಮುಂದೆ ಅಂತ ಹೇಳಿ ಆ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದರು. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದರೆ, ಎಲ್ಲ ವರ್ಗದ ಜನರಿಗಿಂತ ಪ್ರಾಮಾಣಿಕ ವ್ಯಕ್ತಿಗಳನ್ನು ಕೌಂಟ್ ಮಾಡಿದಾಗ ಮೊದಲನೇ ಸ್ಥಾನದಲ್ಲಿ ಅಂಗವಿಕಲ ಬಂಧುಗಳು ಇದ್ದಾರೆ ಎನ್ನುವಂಥದ್ದನ್ನು ಸರ್ಕಾರವೇ ಗುರುತಿಸಿದೆ. ನಾವು ಮೋಸಕ್ಕೆ ಒಳಗಾಗ್ತೇವೆ ಹೊರತು ನಮ್ಮ ಬಂಧುಗಳು ಸಾಮಾನ್ಯವಾಗಿ ಯಾರಿಗೂ ಮೋಸ ಮಾಡುವಂಥ ವ್ಯಕ್ತಿಗಳಲ್ಲ. ಇದು ಎಲ್ಲರಲ್ಲೂ ಗೊತ್ತಿದೆ. ಬೇರೆ ಯಾರೇ ಆದರೆ ಅನುಕಂಪ ನಮ್ಗೆ ಬೇಕಾಗಿಲ್ಲ, ಅವಕಾಶ ಕೊಡಿ ಅಂತ ಕೇಳುವಂಥದ್ದನ್ನು ನೀವು ಮೈಗೂಡಿಸ್ಕೊಳ್ಳಿ. ಇವತ್ತು ಸರ್ಕಾರದಿಂದ 5% ಸವಲತ್ತುಗಳನ್ನು ಕೊಡ್ತಾ ಇದೆ ಎಲ್ಲ ವರ್ಗದ ಅಂಗವಿಕಲರಿಗೆ. ಎಲ್ಲ ಇಲಾಖೆ ಸೇರಿ 5% ಡಫಂಡಮ್ ಇರ್ಬೋದು, ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇರ್ಬೋದು, ಈ ಒಂದು ವಿಕಲ ಇಲಾಖೆಯಲ್ಲಿ ವಿಶೇಷವಾದ ಅವಕಾಶಗಳಿದೆ, ತಮಗೆಲ್ಲ ಸೌಲಭ್ಯಗಳಿದೆ. ನಾನು ಎಲ್ಲರಲ್ಲೂ ವಿನಂತಿಯನ್ನು ಮಾಡ್ತೇನೆ, ಫಸ್ಟು ನೀವು ವಿದ್ಯಾವಂತರಾಗಿ ಹೆಚ್ಚು ಜ್ಞಾನಾರ್ಜನೆಯನ್ನು ಸಂಪಾದನೆ ಮಾಡಿ ಚಿಕ್ಕ ಮಕ್ಕಳಲ್ಲಿ, ಅಂಗವಿಕಲ ಮಕ್ಕಳಲ್ಲಿ ಉತ್ತೇಜನವನ್ನು ನೀಡಿ. ಯಾರ ಮಕ್ಕಳು ವಿದ್ಯಾವಂತರಾಗ್ತಾರೋ, ಒಂದು ಸರ್ಟಿಫಿಕೇಟ್ ತಗೊಳ್ತಾರೋ, ಅವರಿಗೆ 100ಕ್ಕೆ 100 ಭಾಗ ಕೇಂದ್ರ ಅಥವಾ ರಾಜ್ಯ ಸರ್ಕಾರದಲ್ಲಿ ಒಂದಲ್ಲ ಒಂದು ಉದ್ಯೋಗ ಸಿಕ್ಕೇ ಸಿಗುತ್ತೆ. ನಾನು ಕಂಡಂಗೆ ಈ ಕಾರ್ಯಕ್ರಮದ ಪ್ರಾಯೋಜಕರು NSHR ಸೊಲ್ಯೂಷನ್ಸ್.